ಜವಾಹರ್ಲಾಲ್ ನೆಹರು 15 ಸಾಲುಗಳ ಪ್ರಬಂಧ. ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ಇವರು 1889 ನವೆಂಬರ್ 14ರಂದು ಅಲಹಾಬಾದ್ನಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಮೋತಿಲಾಲ್ ನೆಹರು, ತಾಯಿ ಹೆಸರು ಸ್ವರೂಪ್ ರಾಣಿ ಮತ್ತು ಇವರ ಪತ್ನಿ ಕಮಲಾ ನೆಹರು. ನೆಹರು ಅವರು ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ಗೆ ತೆರಳಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನೆಹರು ಅವರು ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಇವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಬಾರಿ ಜೈಲು ಶಿಕ್ಷೆ ಅನುಭವಿಸಿದರು. ಇವರನ್ನು ಪಂಡಿತ್ ನೆಹರು ಎಂದು ಗೌರವದಿಂದ ಕರೆಯಲಾಗುತ್ತದೆ. ಮಕ್ಕಳ ಮೇಲೆ ಇವರಿಗೆ ಅಪಾರ ಪ್ರೀತಿ ಇತ್ತು. ಮಕ್ಕಳ ಪ್ರೀತಿಗಾಗಿ ಅವರ ಜನ್ಮದಿನವನ್ನು ಮಕ್ಕಳ ದಿನವಾಗಿ ಆಚರಿಸಲಾಗುತ್ತದೆ. ಇವರು ವಿಜ್ಞಾನ, ಶಿಕ್ಷಣ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರು. ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪ್ರಸಿದ್ಧ ಪುಸ್ತಕವನ್ನು ಇವರು ಬರೆದಿದ್ದಾರೆ. ನೆಹರು ಅವರು ಧರ್ಮ ನಿರಪೇಕ್ಷತೆ ಮತ್ತು ಸಮಾನತೆ ಎಂಬ ಮೌಲ್ಯಗಳನ್ನು ದೇಶದಲ್ಲಿ ಬೆಳೆಸಿದರು. ಅವರ ಕನಸಿನ ಭಾರತ ಅಭಿವೃದ್ಧಿಶೀಲ ಮತ್ತು ಶಾಂತಿಯುತ ದೇಶವಾಗಿತ್ತು. 1964ರ ಮೇ 27ರಂದು ಅವರು ಇಹಲೋಕ ತ್ಯಜಿಸಿದರು. ನೆಹರು ಅವರ ಜೀವನ ಮತ್ತು ಸೇವೆ ಭಾರತ ಇತಿಹಾಸದಲ್ಲೇ ಸದಾ ಸ್ಮರಣೀಯವಾಗಿದೆ.